ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತೆ ವಾಸವಿ ದೇವಿ, ನಮಸ್ತೆ ವಿಶ್ವಪಾವನಿ, ನಮಸ್ತೆ ಮಣಿಕನ್ಯೆ ವಾಸವಾಂಬಾ ನಮೋಸ್ತುತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜನವರಿ 22ನೇ ದಿವಸ ಇಡೀ ಭರತಖಂಡಕ್ಕೆ ಬಹಳ ಅಮೂಲ್ಯವಾದ 21ನೇ ಶತಮಾನ 22ನೇ ಶತಮಾನಕ್ಕೆ ಬಹುಳ ಅಮೂಲ್ಯವಾದಂತಹ ದಿನ. ಕಾರಣ ಅವತ್ತು ರಾಮ ಮಂದಿರದ ಉದ್ಘಾಟನೆ ಬಹಳ ವಿಶೇಷತೆ. ಅವತ್ತು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಮಲ್ಲೇಶ್ವರಂ 8ನೇ ಅಡ್ಡರಸ್ತಲ್ಲಿರುವ ನಮ್ಮ ಈ ದೇವಾಲಯದಲ್ಲಿ ಪ್ರಾತಃ ಕಾಲದಲ್ಲಿ ಗಣಪತಿ ಪೂಜೆ ಸಹಿತ ಜಗನ್ಮಾತೆ ವಾಸವಿ ದೇವಿಗೆ ಅಭಿಷೇಕ ಇರುತ್ತೆ. ತದನಂತರ ಕಲಶಸ್ಥಾಪನಾ ವಿಧಿ, ನವಗ್ರಹಾರಾಧನೆ ಹಾಗೂ ಶ್ರೀರಾಮತಾರಕ ಹೋಮವನ್ನು ಏರ್ಪಡಿಸಿದೆ. ರಾಮತಾರಕ ಹೋಮ ಸುಮಾರು 10 ಗಂಟೆಗೆ ಪ್ರಾರಂಭ ಆಗುತ್ತೆ. 11:30 ಅಷ್ಟೊತ್ತಿಗೆ ಪೂರ್ಣಾವತಿಯಾಗಿ ಒಂದು ರಾಮನಾಮ ಭಜನೆಯಾಗಿ ರಾಮತಾರಕ ಮಂತ್ರವಾಗಿ ಸಾಮೂಹಿಕ ರಾಮತಾರಕ ಮಹಾಮಂತ್ರ ಜಪ ಇರುತ್ತೆ. ಅದಾದ ನಂತರ 12 ಗಂಟೆಗೆ ಅಲ್ಲಿ ಏನು ಸರಿಯಾದ ಟೈಮಿಗೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೋ ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಮಹಾಮಂಗಳಾರತಿ, ಭಜನೆ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆಯ ಕಾರ್ಯಕ್ರಮದಲ್ಲಿ ರಾಮ ಸಪ್ತಾಹ, ರಾಮನಾಮ ಸಪ್ತಾಹ ಅಂದರೆ ಈ ನಾಳೆಯಿಂದ 7 ದಿವಸ ಕಾಲ ಸಂಜೆ 6:30ಕ್ಕೆ ಶ್ರೀ ಬಾಲಕಾಂಡದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಸಪ್ತಾಹದಲ್ಲಿ ಹರಿಕಥಾ ಶ್ರವಣ ಇರುತ್ತೆ, ಹರಿಕಥಾ ಪಠಣ ಶ್ರವಣ ಇರುತ್ತೆ. ಸೊ ಹಾಗಾಗಿ ಇನ್ನೂ ವಿಶೇಷವಾದಂತಹ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಟಿ ನ್ಯೂಸ್ ಕನ್ನಡ ಸಾಮಾಜಿಕ ಬದಲಾವಣೆಗಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.